ಮಾವಿನ ಹಣ್ಣಿನ ಸೀಸನ್ನಲ್ಲಿ ಏನೇನು ಪದಾರ್ಥಗಳು ಮಾಡಿಬಿಡಬೇಕು. ಹಾಗಾಗಿ ನಾನಿವತ್ತು ಪಾಯಸ ಮಾಡ್ತಾಯಿದ್ದೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಪ್ರತಿಯೊಬ್ಬರು ಚೆನ್ನಾಗಿರಬೇಕು. ಸ್ವಲ್ಪ ಶೀತ ಆಗಿರೋದ್ರಿಂದ ವಾಯ್ಸು ಸ್ವಲ್ಪ ಇದಾಗಿದೆ. ವಿಡಿಯೋ ನೋಡುವವರು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ತುಂಬ ಸಿಂಪಲ್ ಆಗಿದೆ, ಹಾಗೆ ಅಷ್ಟೇ ರುಚಿಯಾಗೂ ಅದ್ಭುತವಾಗಿಯೂ ಇರುತ್ತೆ. ಫಸ್ಟು ನಾನು ಹಾಲು ಕಾಯಕ್ಕೆ ಇಟ್ಕೊಳ್ತೀನಿ. ಬರೀ ಪಾತ್ರೆಗೆ ಹಾಲು ಹಾಕೋದು ಬೇಡ ಅಂಥೇಳಿ ಸ್ವಲ್ಪ ನೀರು ಹಾಕಿ ಇವಾಗ ನಂತರ ಹಾಲು ಹಾಕ್ತಾಯಿದ್ದೀನಿ. ಗಟ್ಟಿ ಹಾಲು ತೊಗೊಳ್ಬೇಕು. ಹಾಲು ಕಾಯ್ತಾ ಇರೋ ಹಾಗೆಯೇ ನಾನು ಫಸ್ಟೇ ಗೋಡಂಬಿ ಮತ್ತು ಅಕ್ಕಿ ನೆನೆ ಹಾಕಿದ್ದೆ. 2-3 ಗಂಟೆ ಮುಂಚೆನೇ ನೆನೆ ಹಾಕಿ ಆಮೇಲೆ ಇವಾಗ ಅದನ್ನು ರುಬ್ಕೊಳ್ಬೇಕು. ತುಂಬ ಕಡಿಮೆ ಪದಾರ್ಥಗಳು ಸಾಕು. ಗೋಡಂಬಿ ತೊಗೊಂಡು ಹಾಲಲ್ಲಿ ನೆನೆ ಹಾಕಿಟ್ಟಿದ್ದೆ. ಅಕ್ಕಿ ಒಂದು 4 ಟೀ ಸ್ಪೂನ್ ನೆನೆ ಹಾಕಿದ್ದು, ಮತ್ತು ಸಕ್ಕರೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಬೇಕು. ಒಂದು ಮಾವಿನ ಹಣ್ಣು ಮತ್ತು 2 ಏಲಕ್ಕಿ ಬೇಕಾಗುತ್ತೆ. ಇವಾಗ ಫಸ್ಟು ಗೋಡಂಬಿನ ರುಬ್ಕೊಳ್ಬೇಕು. ಅದನ್ನು ನೈಸ್ ಪೇಸ್ಟ್ ಮಾಡ್ಕೊಂಡಾದ ನಂತರ ಅಕ್ಕಿ ರುಬ್ಕೊಳ್ಬೇಕು. ಪಾಯಸ ಮಾಡ್ತಾ ಮುಂದೆ ಏನೇನು ಪದಾರ್ಥ ಹಾಕ್ತೀನಿ ಅಂತ ಆಮೇಲೆ ತೋರಿಸ್ತೀನಿ. ಸೀಸನಲ್ಲಿ ಎಲ್ಲರೂ ಪಾಯಸ ಮಾಡ್ತಾರೆ, ಹಾಗೆ ನಾನು ಮಾಡೋಣ ಅನ್ನಿಸ್ತು. ಯಾಕೆಂದರೆ ಕಡಿಮೆ ಸಾಮಗ್ರಿಗಳು ಸಾಕಲ್ವ, ಅಷ್ಟು ಅದ್ಭುತ ರುಚಿ. ಚಿಕ್ಕ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ನಾನು ಈ ರೀತಿಯಲ್ಲಿ ಸಿಂಪಲಾಗಿ ಮಾಡಿದ ಅಷ್ಟೇ ರುಚಿ ಇದೆ ಪಾಯಸ. ವಿಡಿಯೋ ನೋಡೋರಿಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಸೆಕ್ಷನ್ನಿನಲ್ಲಿ ಒಂದು ಕಮೆಂಟ್ ಹಾಕೋದು ಮರಿಬೇಡಿ. ಮಾವಿನ ಹಣ್ಣಲ್ಲಿ, ಮಾವಿನಕಾಯಲ್ಲಿ ಏನೇ ಪದಾರ್ಥ ಮಾಡಿದರೂ ನನಗೆ ಇಷ್ಟ ಆಗುತ್ತೆ. ಅದರಲ್ಲಿ ಚಿತ್ರಾನ್ನ, ಪಾಯಸ ತುಂಬ ಇಷ್ಟ. ಒಳ್ಳೆ ಕಾಂಬಿನೇಷನ್ ಅಲ್ವಾ ಚಿತ್ರಾನ್ನ ಪಾಯಸ. ಗೋಡಂಬಿ ಮತ್ತು ಅಕ್ಕಿ ಎರಡನ್ನೂ ರುಬ್ಬಿಟ್ಕೊಂಡಿದ್ದಾಗಿದೆ. ಎಲ್ಲರ ಮನೇಲೂ 2 ಅಥವಾ 3 ಸರಿ ಪಾಯಸ ಮಾಡಿದ್ದಾಗಿರುತ್ತೆ. ಈ ಪಾಯಸ ಏನು ಗೊತ್ತಾ, ಬಿಸಿ ಇರುವಾಗಲೇ ಒಂದು ರುಚಿ ಇರುತ್ತೆ. ಆಮೇಲೆ ತಣ್ಣಗೆ ಮಾಡಿಕೊಂಡು ಫ್ರಿಜ್ಜಲ್ಲಿಟ್ಟು ಆಮೇಲೆ ತಿಂದರೆ ಅದು ಒಂಥರ ಇನ್ನೂ ರುಚಿಯಾಗಿರುತ್ತೆ. ರುಬ್ಬಿರೋ ಅಕ್ಕಿ ಪೇಸ್ಟನ್ನು ಹಾಲಿಗೆ ಹಾಕಿ ಚೆನ್ನಾಗಿ ತಿರುಕೊಳ್ತಾ ಇದ್ದೀನಿ. ಯಾಕೆಂದರೆ ಅದು ಗಂಟಾಗುತ್ತೆ. ಸ್ವಲ್ಪ ಜಾರು ತೊಳೆದು ಕೂಡ ಆ ನೀರನ್ನು ಹಾಕಿದ್ದೀನಿ. ಇವಾಗ ಕಡಿಮೆ ಉರಿಯಲ್ಲಿ ಅದನ್ನು ಬೇಯಲಿಕ್ಕಿಡಬೇಕು. ಸ್ವಲ್ಪ ಹೊತ್ತು ಹೀಗೆ ತಿರುತ್ತಾ ಇರಬೇಕು, ಕೈ ಬಿಡಬಾರ್ದು, ಇಲ್ಲ ಅಂದರೆ ಗಂಟಾಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸ್ವಲ್ಪ ಗಂಜಿ ಥರ ಆದಮೇಲೆ ನಾವೇನು ತಿರುವುದು ಬೇಕಿಲ್ಲ, ಅದರ ಪಾಡಿಗೆ ಅದು ಬೇಯ್ತಾ ಇರುತ್ತೆ. ಅಕ್ಕಿ ಅಲ್ವಾ, ಸ್ವಲ್ಪ ಬೇಯಲಿಕ್ಕೆ ಟೈಮ್ ತಗೊಳುತ್ತೆ. ಈ ರೀತಿಯಲ್ಲಿ ಮಾಡಿದ ಮಾವಿನ ಹಣ್ಣಿನ ಪಾಯಸ ವಿಡಿಯೋ ನೋಡೋರಿಗೆ ಇಷ್ಟವಾಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟವಾದರೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಇವಾಗ ಸ್ಟವ್ ಉರಿ ತುಂಬ ಕಡಿಮೆಗೆ ಇಟ್ಕೊಳ್ಬೇಕು. 1 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ನಾವು ಜಾಸ್ತಿ ಮಾಡೋಂಗಿದ್ರೆ 2. ಇದು ಮಲ್ಲಿಕಾ ಮಾವಿನ ಹಣ್ಣು, ತುಂಬ ರುಚಿಯಾಗಿರುತ್ತೆ. ನಾನು ಇದನ್ನೇ ತುಂಬ ಇಷ್ಟಪಡೋದು. ಇದರದ್ದು ಸಿಪ್ಪೆ ತೆಗೆದು ಅರ್ಧ ಹಣ್ಣನ್ನು ಹೆಚ್ಚಿಟ್ಕೊಳ್ಬೇಕು, ಅರ್ಧ ಹಣ್ಣನ್ನು ರುಬ್ಬಿಟ್ಕೊಳ್ಬೇಕು. ಇಲ್ಲಿ ಹಾಲು ಸ್ವೀಟ್ ಆಗಿರುತ್ತೆ ಮತ್ತು ಮಾವಿನ ಹಣ್ಣು ಸಿಹಿ ಇರುತ್ತೆ. ಹಾಗಾಗಿ ಸಕ್ಕರೆಯನ್ನು ನೋಡಿಕೊಂಡು ಹಾಕ್ಕೊಂಡ್ರಾಯಿತು. ಮತ್ತು ಮಾವಿನ ಹಣ್ಣು ರುಬ್ಬುವಾಗ 2 ಏಲಕ್ಕಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಪರಿಮಳಕ್ಕೋಸ್ಕರ. ಈ ಮಲ್ಲಿಕಾ ಮಾವಿನ ಹಣ್ಣಲ್ಲಿ ಏನು ವಿಶೇಷ ಗುಣ ಅಂದರೆ ಹಣ್ಣು ಜಾಸ್ತಿ ಇರುತ್ತೆ. ಅದರ ಓಟೆ ಗೊರಟು ಅಂತ ಏನು ಹೇಳ್ತೀವಲ್ಲ, ಅದು ತುಂಬ ತೆಳ್ಳಗಿರುತ್ತೆ. ಹಣ್ಣು ಜಾಸ್ತಿ ಸಿಗುತ್ತೆ ನಮಗೆ, ಮತ್ತು ರುಚಿನೂ ಹೆಚ್ಚು, ಬೆಲೆನೂ ಕಡಿಮೆ.
ಇವಾಗ ಇದು ಚೆನ್ನಾಗಿ ಬೆಂದಿದೆ, ಹಿಟ್ಟಾಗಿದೆ. ನಂತರ ಇವಾಗ ಇದಕ್ಕೆ ಸಕ್ಕರೆ ಹಾಕ್ಕೊಳ್ಳೋಣ. ಸಕ್ಕರೆ ನೋಡಿ ಹಾಕ್ಕೊಳ್ಳೋದು. ಒಬ್ಬೊಬ್ಬರಿಗೆ ಹೆಚ್ಚು ಸಿಹಿ ಬೇಕು ಅನಿಸುತ್ತೆ, ಹಾಕ್ಕೊಂಡ್ರಾಯ್ತು. ನಾನಿಲ್ಲಿ ಕಡಿಮೆ ಪ್ರಮಾಣದಲ್ಲಿ ಸಕ್ಕರೆ ಹಾಕಿದ್ದೀನಿ, ಆಮೇಲೆ ನೋಡಿಕೊಂಡು ಬೇಕಾದರೆ ಹಾಕ್ಕೊಳ್ಬೋದು. ಇವಾಗ ಹಾಲಿನ ಜೊತೆ ರುಬ್ಬಿರೋ ಗೋಡಂಬಿ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾವಿಲ್ಲಿ ಗೋಡಂಬಿ ಹಾಕೋದ್ರಿಂದ ಪಾಯಸಕ್ಕೆ ರಿಚ್ನೆಸ್ಸು ಜಾಸ್ತಿ ಇರುತ್ತೆ, ಶೈನಿಂಗು ಕೂಡ ಇರುತ್ತೆ. ರುಬ್ಬಿರೋ ಈ ಮಾವಿನ ಹಣ್ಣಿನ ಪಲ್ಪ್ ಇದೆಯಲ್ವ, ಅದನ್ನು ಕೂಡ ಹಾಕ್ಕೊಳ್ಬೇಕು. ಸ್ವಲ್ಪ ಕೇಸರಿ ಕಲರ್ ಬರುತ್ತೆ, ಮಾವಿನ ಹಣ್ಣು ಪಾಯಸ ಅಲ್ವಾ, ಸ್ವಲ್ಪ ಕಲರ್ ಇದ್ರೇ ಚೆನ್ನಾಗಿರುತ್ತೆ. ಮತ್ತು ನಾನು ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ. ಇಲ್ಲಿ ತಣ್ಣಗಾಗ್ತಾ ಪಾಯಸ ದಪ್ಪ ಆಗುತ್ತೆ. ಸಕ್ಕರೆ ಕಡಿಮೆ ಅನ್ನಿಸ್ತು, ಸ್ವಲ್ಪ ಸಕ್ಕರೆನೂ ಸೇರಿಸ್ತಾ ಇದ್ದೀನಿ. ಪಾಯಸ ಚೆನ್ನಾಗಿ ಬೆಂದು ರೆಡಿಯಾಗಿದೆ. ಇವಾಗ ನಾವು ಹೆಚ್ಚು ಇಟ್ಕೊಂಡಿದ್ದೇವೆ ಅಲ್ವಾ ಮಾವಿನ ಹಣ್ಣು, ಅದನ್ನು ಕೂಡ ಹಾಕ್ಕೊಳ್ಬೇಕು. ಪಾಯಸದ ಮಧ್ಯೆ ಮಧ್ಯೆ ಮಾವಿನ ಹಣ್ಣು ಸಿಗ್ತಾಯಿದ್ರೆ ತುಂಬ ರುಚಿಯಾಗಿರುತ್ತೆ ಪಾಯಸ ತಿನ್ನೋದಕ್ಕೆ. ವಿಡಿಯೋ ನೋಡೋರಿಗೆ ಈ ರೀತಿಯಲ್ಲಿ ಮಾಡಿದ ಪಾಯಸ ಇಷ್ಟ ಆಯಿತು ಅಂದರೆ ನೀವು ಒಂದು ಸರಿ ಟ್ರೈ ಮಾಡಿ. ಎಲ್ಲರೂ ಒಂದೇ ಥರ ಮೆಥಡ್ ಮಾಡಲ್ವಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಇಷ್ಟ ಆಯಿತು ಅಂದರೆ ಬೇರೆಯವರಿಗೂ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ಸರ್ಕಲಿಗೆ. ಇಲ್ಲಿ ಸ್ವಲ್ಪ ಆಗಲೇ ಹೇಳಿದ ಹಾಗೆ ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ, ಕುಡಿಲಿಕ್ಕೂ ಆಗುತ್ತೆ. ಮತ್ತು ಅದು ತಣ್ಣಗಾದ ನಂತರ ದಪ್ಪ ಆಗುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಮಿಲ್ಕ್ ಮೇಡು ಸೇರಿಸ್ತಾ ಇದ್ದೀನಿ. ಪಾಯಸಕ್ಕಿನ್ನೂ ಹೆಚ್ಚಿನ ರುಚಿ ಬರುತ್ತೆ. 2 ಸ್ಪೂನ್ ಹಾಕ್ತಾಯಿದ್ದೀನಿ ಅಷ್ಟೇ. ಪಾಯಸ ಎಷ್ಟು ಚೆನ್ನಾಗಿ ಶೈನಿಂಗ್ ಇದೆ ನೋಡಿ. ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ವಿಡಿಯೋಗೊಂದು ಲೈಕ್ ಕೊಡಿ, ಹೈಪ್ ಕೊಡೋದನ್ನು ಮರಿಬೇಡಿ. ನಂತರ ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ನಾನು ಸಿಂಪಲ್ಲಾಗಿ ಏನು ಅಡುಗೆ ಮಾಡ್ತೀನೋ ಅದು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೋಡಬಹುದು. ಪಾಯಸ ಆಯಿತು, ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಬನ್ನಿ ಪಾಯಸ ಕುಡಿಯೋಣ. ತುಂಬ ರುಚಿಯಾಗಿದೆ, ಜೊತೆಗೆ ಒಳ್ಳೆ ಪರಿಮಳನೂ ಇದೆ. ಈ ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.